ಬಂಧನದಲ್ಲಿ ಯಾಕಷ್ಟು ಹುಚ್ಚಿಗೆದ್ರಿ ಮೊನ್ನೆ ಇದಕ್ಕೆ ಹೇಳಿದ್ರು ಎಲ್ಲೋ ನನಗೆ ಆ ವರ್ಡ್ ಕೇಳಿದ ತಕ್ಷಣ ಮೈಯೆಲ್ಲ ಉಳಿದೋಗ್ಬಿಡುತ್ತೆ. ಇದುವರೆಗೆ ಲೈಫಲ್ಲಿ ಯಾರ ಸಿಂಪತಿ ಅಂದ್ರೆ ದಯವಿಟ್ಟು ದೂರನೇ ಇರಿ ಅಂತ ಅಂದಿರೋನ್ನ, ಯಾರ ಸಿಂಪತಿನೂ ಬೇಕಾಗಿಲ್ಲ. ಅಂಥದ್ರಲ್ಲಿ ಸಿಂಪತಿ ಅಂದಾಗ ಇವಳು ಕೈ ಎತ್ತದಾಳೆ. ಇವಳು ನಾವ್ ಇಲ್ದೇ ಇರೋದು ನಮ್ಗೆ ಹೇಳಿದಾಗ ಸಖತ್ ಹರ್ಟ್ ಆಗುತ್ತೆ. ಬಂದಿರೋದೇ ಇವಳು ಸಿಂಪತಿ ಬಂದ್ ರಿಕ್ವೆಸ್ಟ್ ಮಾಡ್ಕೊಂಡು ಕನ್ವಿನ್ಸ್ ಮಾಡಿರೋದು, ಅದು ತನುವಿಂದ ಅವಳಿರೋದು. ನಾವು ಅವಳಿಗಿಂತ ಪೊಟೆನ್ಶಿಯಲ್ ಇದ್ದಿದ್ದು ರಕ್ಷಿತಾಗೆ, ನಾವು ತನುವಿಂದ ಅವಳಿರೋದಿಲ್ಲ. ಅವಳು ಬಂದಿದ್ದು ಸಿಂಪತಿಯಿಂದ, ವೀಕೆಸ್ಟ್ ಅವಳಿಂದ. ಅವಳಂತ ಇದ್ದಿದ್ದು ನಾಮಿನೇಟ್ ಆಗ್ತಿದ್ದ ಅವಳು. ಇವ್ರೇನೋ ಮಧ್ಯದಲ್ಲಿ ಎತ್ಕೋತಾ ಇದ್ರು ಟಾಸ್ಕ್ ಗೀಸ್ಕು ಸಿಂಗಿಂಗ್ ಅಂತ, ಅದನ್ನು ಸಿಂಪತಿ. ಲಾಸ್ಟಿಗೆ ಈಗ ಫೈನಲಿಸ್ಟ್ ಆಗಿ ಸಿಕ್ಕಿರೋದು ಜನಗಳ ಸಿಂಪತಿಯಿಂದ. ಇವಳು ದೊಡ್ಡದಾಗಿ ನಂದೇ ಅಲ್ಲಿ ಶೇಕ್ ಆಗ್ತದೆ. ಅವಳು ನೋಡ್ಕೊಬಿಟ್ಟು ಬೇರೆಯವ್ರಿಗೆ ನೋಡ್ಕೋಬೇಕು, ವ್ಯಕ್ತಿ ಯಾರು, ವ್ಯಕ್ತಿತ್ವ ಏನು, ಹೆಂಗಿದ್ದಾರೆ ಅಂತ ಅದನ್ನ ನೋಡ್ಬಿಟ್ಟು ಧನುನೇ ಫೈಟ್ ಮಾಡಿದ್ದ ಸ್ಪಂದಗೋಸ್ಕರ. ತಾನೇ ಮಾಡೋಗೋಸ್ಕರ ನಾನ್ ಫೈಟ್ ಮಾಡಿದ್ದೆ, ಸ್ಪಂದು ಬೇಕು ಅಂತ ಅದನ್ನು ನಾನು ಸಪೋರ್ಟು ಕೇಳಲ್ಲ. ನನಗೆ ಸಪೋರ್ಟ್ ನನ್ನ ಯೋಗ್ಯತೆ ನನ್ನ ಇದ್ರಲ್ಲಿ ನಾನು ಆಟಾಡ್ತೀನಿ. ಅದು ಸೋಲ್ತೀನೋ ಗೆಲ್ತೀನೋ, ಸೋತ್ರೆ ಕಲಿತೀನಿ, ನೆಕ್ಸ್ಟ್ ಹೆಂಗ್ ಸ್ಟ್ರಾಂಗ್ ಆಗ್ಬೇಕು. ಇಟ್ಸ್ ಸೆಲೆಬ್ರೇಷನ್ ಕಲಿಸ್ತೀಯ ಹಿಂಗೆ ಗೆಲ್ಬೇಕು ಅಂತ ಅಷ್ಟೇ. ಅದನ್ನ ಬಿಟ್ಟು ನಂಗೆ ಸಿಂಪತಿನೂ ಬೇಕಾಗಿಲ್ಲ, ಸಪೋರ್ಟು ಬೇಕಾಗಿಲ್ಲ. ಜನಗಳ ಆಶೀರ್ವಾದ ಇದ್ದ ಒಂದು 4 ಜನ ಧ್ರುವನೇ ಅಂತ ಒಂದು ಆಶೀರ್ವಾದ ಸಾಕು.